ಹಾಯ್. ಇವತ್ತು ನಾನು ಒಂದು ಸಿಂಪಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಸಿಂಪಲ್ ಪ್ರಾಜೆಕ್ಟಲ್ಲಿ ಡೇಟಾ ಬಂದ್ಬಿಟ್ಟು ಜೀಸಸ್ ಅಲ್ಲಿರುತ್ತೆ. ಗೂಗಲ್ ಕ್ಲೌಡ್ ಸ್ಟೋರೇಜ್ ಇಟ್ಸ್ ಅ ಡೇಟಾ ಲೇಕ್. ಅದನ್ನ ಬಂದ್ಬಿಟ್ಟು ಡೇಟಾನ ಸ್ವಲ್ಪ ಪ್ರೊಸೆಸ್ ಮಾಡಬೇಕು. ಐ ಮೀನ್ ದ ಟ್ರಾನ್ಸ್ಫಾರ್ಮೇಷನ್ ಮತ್ತು ಡೇಟಾನ ಬಿಕ್ವೆರಿಗೆ ಹಾಕಬೇಕು. ಸೊ ಸಿಂಪಲ್ ಪ್ರಾಜೆಕ್ಟ್. ನಾನು ಕನ್ಸಿಡರ್ ಮಾಡಿದ್ದು ನಿಯರ್ಲಿ 1 ಮಿಲಿಯನ್ ರೆಕಾರ್ಡ್ನ. ಇಲ್ಲಿ 1 ಮಿಲಿಯನ್ ರೆಕಾರ್ಡ್ ಇಲ್ಲ. ಇಲ್ಲಿ CSV ನೀವು ನೋಡ್ಬೋದು, ತೋರಿಸ್ತೀನಿ. ಕಡಿಮೆ ರೆಕಾರ್ಡ್ ಇದ್ದಾವೆ. ಬಿಕಾಸ್ ನಾನು ಯಾವುದಕ್ಕೆ ಗಿಟ್ಟಬ್ಬಿಗೆ 25 MB ಮೇಲೆ ಹಾಕೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮೇ ಬಿ 1000 ಇರ್ಬೋದು ಅಷ್ಟೇ. ಬಟ್ ನಾನು ರಿಯಲ್ ಟೈಮಲ್ಲಿ 1 ಮಿಲಿಯನ್ ರೆಕಾರ್ಡ್ ಮಾಡಿದೆ. ಸೊ ವಾಟ್ ಡಸ್ ದಿಸ್ ಡೂ ಅಂತ ನಾನು ಕೋಡ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ದಿಸ್ ಇಸ್ ದ ಕೋಡ್. GCS BigQuery Dataproc 1 ಮಿಲಿಯನ್ ಅಂತಲೇ ರೆಕಾರ್ಡ್ ಮಾಡಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ಈ ಕೋಡ್ ಅರ್ಥ ಆಗಬೇಕು ಅಂತ ಸ್ವಲ್ಪ ಪೈಥಾನ್ ಗೊತ್ತಿರಬೇಕು. ಆಮೇಲೆ ನೀವು PySparkನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಪಾರ್ಕ್ ಸೆಷನ್ ಇಂಪೋರ್ಟ್ ಮಾಡಬೇಕಾಗುತ್ತೆ. ಹೆಂಗೆ ಸ್ಪಾರ್ಕ್ ಸೆಷನ್ ಇಂಪೋರ್ಟ್ ಮಾಡಬೇಕು ಅಂದರೆ, ದಿಸ್ ಇಸ್ ದ ಮಾಡ್ಯೂಲ್. PySpark.SQL ಅನ್ನೋ ಮಾಡ್ಯೂಲ್ ಇಂದ ಇಂಪೋರ್ಟ್ ಮಾಡಬೇಕು ಸ್ಪಾರ್ಕ್ ಸೆಷನ್ನ ಬಿಲ್ಡ್ ಮಾಡಿ ಆಮೇಲೆ ಒಂದಕ್ಕೆ ಅಸೈನ್ ಮಾಡಬೇಕು. ಇಲ್ಲಿ ಸ್ಪಾರ್ಕ್ ಅಂತ ಅಸೈನ್ ಮಾಡಿದರೆ ನಿಡ್ ನಾಟ್ ಬಿ ಸ್ಪಾರ್ಕ್, ಎನಿಥಿಂಗ್ ಏನಾದರೂ ನೀವು ಅಸೈನ್ ಮಾಡಿ, ಎ ಅಂತ ಅಸೈನ್ ಮಾಡಿ, ಬಿ ಅಂತ ಅಸೈನ್ ಮಾಡಿ, ಏನಾದರೂ ಅಸೈನ್ ಮಾಡ್ಬೋದು. ಇದು ಆ್ಯಪ್ ನೇಮ್. ಸುಮ್ಮನೆ ಇ-ಕಾಮರ್ಸ್ ಸೇಸ್ ಅನಾಲಿಸಿಸ್ ಅಂತ ನೇಮ್ ಕೊಟ್ಟಿರೋದು. ಯು ಕ್ಯಾನ್ ಗಿವ್ ಎನಿ ನೇಮ್. ದಿಸ್ ಇಸ್ ದ ಫ್ಲೋ. ಸ್ಪಾರ್ಕ್ ಸೆಷನ್ ನಾವೇನು ಇಂಪೋರ್ಟ್ ಮಾಡಿರ್ತೀವೋ ಅದನ್ನು ಬಿಲ್ಡ್ ಮಾಡ್ತಾ ಇದೆ. ಆ್ಯಪ್ ನೇಮ್ ಗೆಟ್ ಆರ್ ಕ್ರಿಯೇಟ್. ಆಲ್ರೆಡಿ ಯಾವ್ದಾದ್ರು ಸ್ಪಾರ್ಕ್ ಸೆಷನ್ ಎಕ್ಸಿಸ್ಟಿಂಗ್ ಇದ್ರೆ ಅದನ್ನ ತಗೊಳುತ್ತೆ, ಅಥವಾ ಯಾವುದು ಇಲ್ಲ ಅಂದರೆ ಕ್ರಿಯೇಟ್. ಅದಕ್ಕೆ ಗೆಟ್ ಆರ್ ಕ್ರಿಯೇಟ್ ಅಂತಾರೆ. ಸೊ ನಾನೀಗ ಡೇಟಾ ಬಂದ್ಬಿಟ್ಟು GCS ಅಲ್ಲಿದೆ. ನಾನು ತೋರ್ಸೋಕ್ಕಾಗಿಲ್ಲ, ಆಮೇಲೆ ನಾನು ತೋರಿಸ್ತೀನಿ. ಸೊ ಡೇಟಾ ಬಂದ್ಬಿಟ್ಟು GCS ಅಲ್ಲಿದೆ. ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ಪಾರ್ಕ್, ನಾನು ಇಲ್ಲೇನು ಸ್ಪಾರ್ಕ್ ಕೊಟ್ಟಿದ್ದೀನೋ ಅದನ್ನೇ ರೀಡ್ ಮಾಡ್ತಾ ಇರೋದು. ರೀಡ್ CSV. ಡೇಟಾ ಅನ್ನೋದು CSV ಫಾರ್ಮ್ಯಾಟ್ ಇರೋದ್ರಿಂದ read.csv. ಇದು ಬಂದ್ಬಿಟ್ಟು ಪಾತ್. ನನ್ನ ಇದೆಯಲ್ಲ e-commerce.csv ಅಂತ ಇದೆಯಲ್ಲ, ಇದ್ರದ್ದು ಡೇಟಾ ಬಂದ್ಬಿಟ್ಟು ಈ ಪಾತಲ್ಲಿದೆ. ಸೊ ಆಮೇಲೆ ಎಡರ್ ಟ್ರೂ ಅಂತ, ಯಾಕೆಂದರೆ ಫಸ್ಟ್ನೇ ಲೈನ್ ಬಂದ್ಬಿಟ್ಟು ನಾನು ಡೇಟಾ ತೋರಿಸಿದ್ನಲ್ಲ, ಫಸ್ಟ್ನೇ ಲೈನ್ ಬಂದ್ಬಿಟ್ಟು ಎಡರ್ ಇದೆ. ಅಂದರೆ ಯಾವ್ಯಾವ ಕಾಲಮ್ ಏನೇನು ಅಂತ, ಅಂದರೆ ID ಆಗಿರ್ಬೋದು, ಟ್ರಾನ್ಸಾಕ್ಷನ್ ID, ಡೇಟು, ಅಥವಾ ಇನ್ನೊಂದು ಇನ್ಫರ್ ಸ್ಕೀಮಾ. ನನ್ನ ಸ್ಕೀಮಾ ಆಲ್ರೆಡಿ ಇಲ್ಲೇ ಡಿಕ್ಲೇರ್ ಮಾಡ್ಬೋದಿತ್ತು, ಬಟ್ ನಾನು ಸ್ಕೀಮಾನ ಡೇಟಾಯಿಂದಲೇ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಇನ್ಫರ್ ಸ್ಕೀಮಾ ಇಸ್ ಈಕ್ವಲ್ಸ್ ಟು ಟ್ರೂ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಸ್ವಲ್ಪ ಮೆಮೊರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇನ್ನು ಪ್ರೊಡಕ್ಷನ್ ಸಿನಾರಿಯೋ ನಾವು ಸ್ಕೀಮಾನ ಇಲ್ಲೇ ಡಿಕ್ಲೇರ್ ಮಾಡ್ತೀವಿ. ವಿಲ್ ಡಿಸ್ಕಸ್ ದಟ್ ಇನ್ ಲೇಟರ್ ಸೆಷನ್ ಡಿಸ್ಕಸ್ ಮಾಡೋಣ. ನಾವು ಕೋಡ್ ಬರಿತಾ ಇರೋದು ಇಲ್ಲಿ PySpark ಅಲ್ಲ, ಸ್ಪಾರ್ಕ್ SQL ಅಲ್ಲಿ. ಸೊ ಸ್ಪಾರ್ಕ್ SQL ಅಲ್ಲಿ ಮಾಡಬೇಕು ಅಂದರೆ ನಾವೊಂದು ಡೇಟಾ ಫ್ರೇಮ್ನ ರಿಜಿಸ್ಟರ್ ಮಾಡಬೇಕು. ಹೇಗೆ ಅಂದರೆ, ಇಲ್ಲಿ DF ಅಂತ ತಗೊಂಡಿದ್ದೀವಲ್ಲ, ಅಸೈನ್ ಮಾಡಿದೀವಲ್ಲ, ಈ DFನ ಕ್ರಿಯೇಟ್ ಆರ್ ರೀಪ್ಲೇಸ್ ಟೆಂಪೋ ವ್ಯೂ. ನಾವು ವ್ಯೂವಲ್ಲಿ ಮಾಡ್ತೀವಿ. ಇಲ್ಲಿ ಗ್ಲೋಬಲ್ ವ್ಯೂ ಅಂತ ಬರುತ್ತೆ, ಟೆಂಪರರಿ ವ್ಯೂ ಅಂತ ಬರುತ್ತೆ, ಮೆನಿ ವ್ಯೂಸ್ ಬರ್ತವೆ. ಇಲ್ಲಿ ಕಾಮನ್ ಆಗಿ ಸಿಂಪಲ್ ವ್ಯೂ ಅಂತ ತಗೊಂಡಿದ್ದೀನಿ. ಅದಕ್ಕೆ ಒಂದು ನೇಮ್ ಮಾಡಿದ್ದೀನಿ, ಲೇಬಲ್ ಮಾಡಿದ್ದೀನಿ, ಸೇಲ್ಸ್ ಅಂತ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಏನು ಸ್ಪಾರ್ಕ್ ಇದೆಯಲ್ಲ, ನಾವು ಸ್ಪಾರ್ಕ್ಸ್ ತಗೋತಾ ಇದೀವಿ. ಇಲ್ಲಿ ನಾವು SQL ಕ್ವೆರಿ ಬರಿತಾ ಇದೀವಿ ಅಂದರೆ .SQL ಅಂತ ಮಾಡಬೇಕು. ತ್ರಿಬಲ್ ಕೋಟ್ ಓಪನಿಂಗ್ ಅಂಡ್ ತ್ರಿಬಲ್ ಕೋಟ್ ಎಂಡಿಂಗ್. ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಸೆಲೆಕ್ಟ್ ಸ್ಟಾರ್, ಎಲ್ಲ ಡೇಟಾ ತಗೋತಾ ಇದ್ದೀನಿ. ಮತ್ತೆ ಆ ಪ್ರೈಸ್ ನಾನು ತೋರಿಸ್ತೀನಿ. ಪ್ರೈಸ್ ಮತ್ತು ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡ್ತೀವಿ. ನಾನು ತೋರಿಸ್ತೀನಿ ಡೇಟಾನ ನಿಮಗೆ. ಓಕೆ, ಓಕೆ, ನಾನಿಲ್ಲಿ ಡೇಟಾನ ಎರಡು ನಾನು ಪಕ್ಕ ಹಾಕ್ಕೊತಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಸ್ಟಾರ್. ಇಲ್ಲಿ SQL ಬರುತ್ತೆ. ಅಂದರೆ ಸ್ಟಾರ್ ಅಂದರೆ ಎಲ್ಲ ಕಾಲಮ್ನು ತಗೋಬೇಕು ಅಂತ. ಆರ್ಡರ್ ID, ಪ್ರಾಡಕ್ಟು, ಕ್ಯಾಟಗರಿ, ಪ್ರೈಸು, ಕ್ವಾಂಟಿಟಿ ಅಂತ ಆರ್ಡರ್ ID ಅಂತ ಇದೆಯಲ್ಲ, ಎಲ್ಲ ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತೆ ಇನ್ನೊಂದು ಹೊಸ ಕಾಲಮ್ನ ಕ್ರಿಯೇಟ್ ಮಾಡಬೇಕು, ಟೋಟಲ್ ಸೇಲ್ಸ್ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದು ಟೋಟಲ್ ಸೇಲ್ಸ್ ಅಂತ ಕಾಲಮ್ ಯಾವುದೂ ಇಲ್ಲ ನೋಡಿದ್ರೆ. ಸೊ ನಾನು ಟೋಟಲ್ ಸೇಲ್ಸ್ ಅಂತ ಒಂದು ಹೊಸ ಕಾಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವುದನ್ನ ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿಕೊಂಡು, ಪ್ರೈಸ್ ಮತ್ತು ಕ್ವಾಂಟಿಟಿನ. ಯಾವುದರಿಂದ? ಸೇಲ್ಸ್. ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಸೇಲ್ಸ್ ಅಂತ ಟೇಬಲ್ನ, ಅದರಿಂದ ಆರ್ಡರ್ ಮಾಡ್ತಾ ಇದ್ದೀನಿ. ಆರ್ಡರ್ ಬೈ ಅಂದರೆ ಈಗ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕದು ಅಂತ ಕಲ್ತ್ಕೊಂಡ್ಬಂದಿರ್ತೀರಲ್ಲ ನೀವು, ಆ ಥರ ಅಸೆಂಡಿಂಗ್ ಡಿಸೆಂಡಿಂಗ್, ಸೇಮ್ ಅದೇ ಥರ ಆರ್ಡರ್ ಮಾಡ್ತಾ ಇದ್ದೀನಿ. ಆರ್ಡರ್ ಯಾವ್ದು? ಟೋಟಲ್ ಸೇಲ್ಸ್ ಇಲ್ಲಿದೆಯಲ್ಲ, ಆ ಟೋಟಲ್ ಸೇಲ್ಸ್ನ ಆರ್ಡರ್ ಮಾಡ್ತಾ ಇದ್ದೀವಿ. ಡಿಸೆಂಡಿಂಗ್ ಆರ್ಡರ್ ಮಾಡ್ತಾ ಇದ್ದೀನಿ, ಯಾವ್ದಾರು ಕೊಡ್ಬೋದು. ಸೊ ಆಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು BigQueryಗೆ ಬರೀತಾ ಇದ್ದೀನಿ. ಇದು ಜಸ್ಟ್ ಡೇಟಾ ಫ್ರೇಮ್. ಇಲ್ಲಿ ಅಸೈನ್ ಆಗಿರೋ ಡೇಟಾ ಫ್ರೇಮ್ ಮೇಲೆ ಕೊಟ್ಟಿರ್ತೀನಿ.
ಕೊಟ್ಟಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ರೀಡ್ ಮಾಡಿದೀವಲ್ಲ, ಸಿಮಿಲರ್ಲಿ ವಿ ನೀಡ್ ಟು ರೈಟ್ ಅನ್ನೋದು ಕೀವರ್ಡು ನಾವು ಒಂದೇ ಲೈನಲ್ಲೇ ಬರಿಬೋದು. ನೆಕ್ಸ್ಟ್ ಲೈನಲ್ಲಿ ಬರಿತಿರೋದ್ರಿಂದ ಸ್ಲ್ಯಾಶ್ ಹಾಕಿದ್ದೀನಿ. ಫಾರ್ಮ್ಯಾಟ್ ಬಂದ್ಬಿಟ್ಟು ಬಿಗ್ಕ್ವೆರಿ ಫಾರ್ಮ್ಯಾಟಲ್ಲಿ. ಆಪ್ಷನ್ ಟೇಬಲ್ ನೇಮು ಎಲ್ಲಿದೆ ಅಂದರೆ ಇದು ಬಂದ್ಬಿಟ್ಟು ಪ್ರಾಜೆಕ್ಟ್ ಕೋಡು, ಇದು ಬಂದ್ಬಿಟ್ಟು ಡೇಟಾ ಸೆಟ್ಟು, ಇದು ಬಂದ್ಬಿಟ್ಟು ಟೇಬಲ್ ನೇಮು. ಇದು ಟೆಂಪ್ರರಿ ಬಕೆಟ್ ಆಕ್ಸೆಸ್ ಕೊಡಬೇಕಾಗುತ್ತೆ ಸಮ್ ಮೆಟಾ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ. ಓವರ್ ರೈಟು ಅಪೆಂಡು ಅಂತ ಮುಂದೆ ಬರೋ ಕಾನ್ಸೆಪ್ಟು. ಏನು ಓವರ್ ರೈಟ್ ಅಂದರೆ ಡೇಟಾ ಆಲ್ರೆಡಿ ಎಕ್ಸಿಸ್ಟ್ ಅಂದರೆ ನಾನು ಓವರ್ ರೈಟ್ ಮಾಡ್ತೀನಿ, ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದ ಮಾಡ್ತೀನಿ ಅಂತ ಡಾಟ್ ಸೇವ್. ಸೊ ಅದಾದಮೇಲೆ ನಾನೊಂದು ಪ್ರಿಂಟ್ ಕೊಡ್ತಾ ಇದ್ದೀನಿ, ಡೇಟಾ ಸಕ್ಸಸ್ಫುಲಿ ರಿಟರ್ನ್ ಟು ದ ಬಿಗ್ಕ್ವೆರಿ ಅಂತ. ಈ ಕೋಡ್ನ ನಾನು ಡೇಟಾ ಪ್ರಾಕಲ್ಲಿ ರನ್ ಮಾಡಿದ್ದೀನಿ. ನಿಮಗೆ ಎಕ್ಸಾಕ್ಟ್ಲಿ ಔಟ್ಪುಟ್ ಬಂದಿದೆ. ನಾನು ಬೇರೆ ಇದರಲ್ಲಿ ಲಾಗಿನ್ ಆಗಿರೋದ್ರಿಂದ ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ಬಟ್ ಇನ್ ದ ಫ್ಯೂಚರ್ ವಿಡಿಯೋ ಡೆಫಿನೆಟ್ಲಿ ಐ ವಿಲ್ ಶೋ ಯು ಪಿನ್ ಟು ಪಿನ್ ಹೆಂಗೆ ನಾವು ಮೂವ್ಮೆಂಟ್ ತಗೊತಾ ಇದ್ದೀವಿ ಡೇಟಾಯಿಂದ ಅಂತ ನಿಮ್ಗೆ ಗೊತ್ತಾಗುತ್ತೆ.